ಯಸ್ತರ್ಪ ಇತಿ 96. ಅಪರಾಹ್ಣೆ ಭವೇತ್ತೋಯಂ ಸಾಯಾನ್ನೇ ರುಧಿರಂ ಭವೆ, ಅದೆಲ್ಲ ಆಯ್ತು. ಇತಿ ವಾರಾಹೇ. ಆಮೇಲೆ ವಿಮೋಕ ಶ್ರಾದ್ಧೆ ಪರೇಹನಿ, ಪರೋಹನಿ ಆಗಿಬಿಟ್ಟಿದೆ. ಪರೇಹನಿ ತಿರತರ್ಪಣಂ ಪ್ರತಿಷಿದ್ಧಂ ಕ್ಷೀರಸ್ವಾಮಿನಿ ಬಂಧೆ ನಾರದೀಯೇ. ಆದರೆ ಶ್ರಾದ್ದಗಳಲ್ಲಿ ಪರೇಹನಿ ತರ್ಪಣಿ ಅಂತ ಹೇಳಿಬಿಟ್ಟು, ಆದರೆ ಎಲ್ಲ ಶ್ರಾದ್ದಕ್ಕೂ ಅನ್ವಯ ಆಗೋದಿಲ್ಲ. ವಿಮೋಕ ಶ್ರಾದ್ದ, ವಿಮೋಕ ಶ್ರಾದ್ದದಲ್ಲಿ ತಿಲತರ್ಪಣ ಮರುದಿವಸ ಕೊಡಾಗಿಲ್ಲ. ಯಾವತ್ತು ಕೊಡಬೇಕು ಅವತ್ತೇ ಕೊಡಬೇಕು. ಇವೆಲ್ಲ ಎಕ್ಸೆಪ್ಷನ್ಸ್, ಎಲ್ಲ ಎಕ್ಸೆಪ್ಷನ್ಸು ಇವೆಲ್ಲ ಗೊತ್ತಿರಬೇಕು. ರೂಲ್ ಅಂತ ಹೇಳಿದರೆ ಎಕ್ಸೆಪ್ಷನ್ನು ಎಲ್ಲ ತಿಳ್ಕೊಂಡ್ಮೇಲೆ ರೂಲ್ ತಿಳ್ಕೊಂಡಾಗ ಬರುತ್ತೆ. ಬರೀ ರೂಲ್ ತಿಳ್ಕೊಂಡಾಗೆಲ್ಲ ಆಲ್ ಅಬೌಟ್ ದಟ್ ಪರ್ಟಿಕ್ಯುಲರ್ ರೂಲ್ ಗೊತ್ತಾಗಬೇಕು. ಸೊ ವಿಮೋಕ ಶ್ರಾದ್ದ ಗೊತ್ತಲ್ಲ. ಮಧ್ಯೆ ಯಾವುದೋ ಶುಭ ಕಾರ್ಯ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ವಿಮುಖ ಅಂತ ಆಗಿಬಿಟ್ಟಿದೆ. ವಿಮೋಕ ಅದು ಆ್ಯಕ್ಚುಲಿ ವಿಮುಖ ಅಲ್ಲ, ವಿಮೋಕ ಶ್ರಾದ್ದ ಅಂತ ಕರೆಯೋದು. ಅದು ಮಾಡ್ಕೊಂಡು ಮಂಗಳ ಕಾರ್ಯ ಮಾಡಿ ಮತ್ತೆ ವಾಪಸ್ ಹೋಗ್ಬೇಕು. ಯಾಕೆ ಅಪಕಾರ ಮಾಡಿಕೊಂಡು ಅದು ಮುಗಿಸ್ಬಿಟ್ಟು ಮಗಳ ಮದುವೆ, ಅದು ಇನ್ಯಾವುದಕ್ಕೂ ಇಲ್ಲ, ಅದಕ್ಕೆ ಮಗಳ ಮದುವೆ ಮಾಡೋದು ಒಂದಕ್ಕೇನೆ. ಅದನ್ನ ಮಾಡಿಬಿಟ್ಟು ಆಮೇಲೆ ಮತ್ತೇನು ಮಾಡಬೇಕು, ಪುನಃ ಶ್ರಾದ್ದ ಕಂಟಿನ್ಯೂ ಮಾಡಬೇಕು. ಅದು ವಾಪಸ್ ಬರಲಿಕ್ಕೋಸ್ಕರ ಮಾಡಿದ ಒಂದು ಕಾರ್ಯ. ಅಲ್ಲಿ ಮಾತ್ರ ಮರುದಿವಸ ತಿಲತರ್ಪಣ ಅಲ್ಲ, ಅವತ್ತೇ ಕೊಡಬೇಕು. ಅದಕ್ಕೆ ಆಧಾರ ಹೌದು. ಮಾಡಿಕೊಂಡು ಮುಂದಕ್ಕೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ವೃದ್ಧಿ ಶ್ರಾದ್ಧೆ ಸಪಿಂಡೇ ಚ ಪ್ರೀತಿ ಶ್ರಾದ್ಧೆ ಅನುಮಾಸಿಕೆ ಸರ ವಿಮೋಕೆ ಚ ನ ಕುರ್ಯ ಶ್ರಾದ್ದ ತರ್ಪಣಂ ಇತಿ. ಸೊ ಶ್ರಾದ್ದ ತರ್ಪಣವನ್ನು ಶ್ರಾದ್ದದಂತೆ ತರ್ಪಣ ಕೊಡೋದನ್ನ ವೃದ್ಧಿ ಶ್ರಾದ್ದ, ಸಪಿಂಡೀಕರಣ ಶ್ರಾದ್ದ, ಪ್ರೀತಿ ಶ್ರಾದ್ದ, ಅನುಮಾಸಿಕ ಶ್ರಾದ್ದ, ಸಂವತ್ಸರ ವಿಮೋಕ ಇದರಲ್ಲೆಲ್ಲ ಕೂಡ ಕೊಡಕೂಡದು, ಮರುದಿವಸ ಅವತ್ತೇ ಕೊಡಬೇಕು ಅಂತ ಅರ್ಥ. ಸಕೃನ್ ಮಹಾಲಯ ಶ್ರಾದ್ಧೇ ಪ್ರತಿ ಸಂವತ್ಸರಿಕ ಶ್ರಾದ್ದ ಸೇವ ಪರೇಹನ್ನೇವ ತಿಲತರ್ಪಣಂ. ಇನ್ನು ಸಕೃನ್ ಮಹಾಲಯ ಶ್ರಾದ್ಧೆ, ಮಹಾಲಯ 15 ದಿವಸ ಮಾಡೋದು ಉತ್ತಮ ಪಕ್ಷ. ಇವತ್ತು ಆ ಪದ್ಧತಿ ಹೋಗ್ಬಿಟ್ಟಿದೆ. ಏನಾಗಿದೆ, ಸಕೃನ್ ಮಹಾಲಯ ಶ್ರಾದ್ದನೇ ಬಂದಿರೋದು. ಆಗಲೂ ಕೂಡ ತರ್ಪಣನ ಪರೇಹನ್ನೇವ ಮರುದಿವಸ ಕೊಡೋದೇ ಶ್ರೇಷ್ಠ ಅಂತ ಹೇಳಿದ್ರು. ನಿತ್ಯ ಮಹಾಲಯ ಶ್ರಾದ್ಧೆ ತದ್ದಿನೇವ ಶ್ರಾದ್ದಾಂಗ ತರ್ಪಣ. ನಿತ್ಯ ಮಹಾಲಯ ಮಾಡೋರು ಮಾತ್ರ ಏನು ಮಾಡಬೇಕು, ಅವತ್ತೇ ಶ್ರಾದ್ದ ಕೊಟ್ಬಿಡೋದು. ಇದು ವಿಶೇಷ. ಇದು ಪಕ್ಷ ಶ್ರಾದ್ದಂ ಯದಾ ಕುರ್ಯಾತ್ ತರ್ಪಣಂತು ದಿನೇ ದಿನೇ ಇತಿ ವಚನಾತ್ ಬ್ರಹ್ಮಯಜ್ಞಾಂಗ ನಿತ್ಯ ತರ್ಪಣಂತು ಸ್ವಸ್ವಶಾಖಾಭೇದೇನ ಆದೌ ಅಂತೆ ಚ ಕುರ್ಯಾತ್. ಹಾಗಿದ್ದರೆ ಮೊದಲಿಗೆ ಕೊನೆ ಅಂತ ಪ್ರಶ್ನೆ ಬಂದರೆ ಹೇಳಿದ್ದಾರೆ. ಈಗ ಋಗ್ವೇದಗಳು ಆಮೇಲೆ ಯಜುರ್ವೇದ ಮೊದಲು ಅಂತ ಹೇಳಿರೋದ್ರಿಂದ ಅಲ್ಲಿ ಅವತ್ತೇ ಕೊಡಬೇಕು. ಮೊದಲು ಆಮೇಲೆ ಮೊದಲು ವೇದಕ್ಕೆ ಸಂಬಂಧಪಟ್ಟ ವಿಚಾರ. ಆದರೆ ಮರುದಿವ್ಸ ಕೊಡಬೇಕಂಬುದು ವೇದಕ್ಕೆ ಸಂಬಂಧಪಟ್ಟಿದ್ದಾರೆ. ಎಲ್ಲ ವೇದದವರು ಕೂಡ ಏನು ಮಾಡಬೇಕು, ಕೊಡಬೇಕು. ಆದರೆ ವಿಮೋಕ ಶ್ರಾದ್ದಾದಿಗಳಿಲ್ಲ, ಅದು ಎಕ್ಸೆಪ್ಷನ್. ಅಮಾವಾಸ್ಯಾಯ ಅಂತೂ ಪೂರ್ವವೈವ ಶ್ರಾದ್ದಾಂಗ ತರ್ಪಣ. ಅಮಾವಾಸ್ಯೆ ಶ್ರಾದ್ದ ಮಾಡಬೇಕಾದ್ರೆ ಶ್ರಾದ್ದಾಂಗ ತರ್ಪಣ ಮೊದಲೇ ಕೊಡಬೇಕು. ಮತ್ತಿನ್ನೊಂದು ಎಕ್ಸೆಪ್ಷನ್ ಅದು. ದರ್ಶೇ ತಿರೋದಕಂ ಪೂರ್ವಂ ಪಶ್ಚಾತ್ ದದ್ಯಾತ್ ಮಹಾಲಯೇ ಸಕೃನ್ ಮಹಾಲಯ ಶ್ರಾದ್ಧೆ ಪರೇಹನಿ ತಿರೋದಕಂ ಇತಿ ಸ್ಮೃತಿ. ದರ್ಶೇ ತಿಲೋದಕಂ ಪೂರ್ವಂ, ದರ್ಶ ಶ್ರಾದ್ದ ಅಂದರೆ ಅಮಾವಾಸ್ಯೆ ದರ್ಶ. ಪಶ್ಚಾತ್ ದದ್ಯಾತ್ ಮಹಾಲಯೇ, ಮಹಾಲಯದಲ್ಲಿ ಶ್ರಾದ್ದ ಆದ್ಮೇಲೆ ಕೊಡಬೇಕು. ಸಕೃನ್ ಮಹಾಲಯ ಶ್ರಾದ್ಧೆ, ಒಂದೇ ಶ್ರಾದ್ದ ಮಾಡೋದಾದರೆ ಮಹಾಲಯನ ಪರೇಹನಿ ತಿಲೋದಕಂ, ಪರೇಹನೆ ತಿಲತರ್ಪಣ ಕೊಡಬೇಕು. ಇತಿ ಚ ಸ್ಮೃತಿ. ಇನ್ನೊಂದು ಸ್ಮೃತಿ ಹೀಗೆ ಹೇಳ್ತಾ ಇದೆ, ನಾನು ಶ್ರಾದ್ದಾಂಗ ತರ್ಪಣಂ ನಿತ್ಯ ತರ್ಪಣೇನ ಪೃಥಗೇವೇತಿ ತಾವತ್ ಸಮ್ಮತಂ ಸರ್ವತ್ರ ತಥಾ ಚ ಅಮಾವಾಸ್ಯಾಯಾಂ ತಥೇ ಇತಿ ಚೇತ್ ಮೈವಂ. ಒಂದು ವಿಶೇಷ ಅಂಶ ಇದೆ. ಶ್ರಾದ್ದಾಂಗ ತರ್ಪಣಂ ನಿತ್ಯ ತರ್ಪಣೇನ ಪೂರ್ವ ಪೃಥಗೇವ. ಶ್ರಾದ್ದ ತರ್ಪಣ ಬೇರೆ, ಶ್ರಾದ್ದಾಂಗ ತರ್ಪಣ ಬೇರೆ, ನಿತ್ಯ ತರ್ಪಣ ಬೇರೆ. ನಿತ್ಯ ತರ್ಪಣ ಅಂದ್ರೇನು, ಬ್ರಹ್ಮಯಜ್ಞಾಂಗ ತರ್ಪಣ ನಿತ್ಯ ಕೊಡೋದು. ಅದು ಶ್ರಾದ್ದಾಂಗ ತರ್ಪಣ ಯಾವುದು, ಅವತ್ತಿಗೋಸ್ಕರ ಕೊಡೋದು. ಅಮಾವಾಸ್ಯೆ ನಿಮಿತ್ತ ಕೊಟ್ಟರೆ ಶ್ರಾದ್ದಾಂಗ ತರ್ಪಣ, ಶ್ರಾದ್ದ ನಿಮಿತ್ತ ಕೊಟ್ಟರೆ ಶ್ರಾದ್ದಾಂಗ ತರ್ಪಣ, ನಿತ್ಯ ತರ್ಪಣ. ಎರಡೂ ಕೂಡ ಪೃಥಗೇವಿ, ಇದೇ ಬೇರೆ ಅದೇ ಬೇರೆ ಅಂತೆಲ್ಲರೂ ಒಪ್ಪಿದ್ದಾರೆ. ಅದೇ ಹೇಳಿನಲ್ಲ, ಪಕ್ಷದಲ್ಲಿ ತೀರ್ಥ ಶ್ರಾದ್ದ ಅಲ್ಲಿ ಹೋಗಿರ್ತಾರಲ್ಲ, ತೀರ್ಥ ಶ್ರಾದ್ದ ಬೇರೆ, ಮತ್ತೆ ತೀರ್ಥ ಶ್ರಾದ್ದ ರೀತಿಯೇ ಬೇರೆ, ಮತ್ತೆ ತರ್ಪಣ ಕೊಟ್ಟೆ ಶುರು ಮಾಡಿಸ್ತಾರೆ. ಹೌದಾ, ಗೊತ್ತಾಯ್ತಾ? ತೀರ್ಥ ಶ್ರಾದ್ದ ಬೇರೆ, ಈ ಶ್ರಾದ್ದಗಳು ಬೇರೆ, ಪಕ್ಷ ಶ್ರಾದ್ದ ಬೇರೆ, ಮಾಸಿಕ ಶ್ರಾದ್ದಗಳು ಬೇರೆ, ವಿಮೋಕ ಶ್ರಾದ್ದ ಬೇರೆ, ಆಮೇಲೆ ಮಹಾಲಯ ಶ್ರಾದ್ದ ಬೇರೆ, ಅನೇಕ ಸಕೃನ್ ಮಹಾಲಯ ಶ್ರಾದ್ದ ಬೇರೆ, ಮತ್ತೆ ಅನೇಕ ವೆರೈಟಿ ಇದೆ. ಮತ್ತು ಇನ್ನೂ ಇದೆ, ಇನ್ನೊಂದು ಶ್ರಾದ್ದ ಹೇಳ್ತಾರೆ, ಅದು ಬರುತ್ತೆ, ಮುಂದೆ ಬರುತ್ತೆ. ಮಂಗಳ ಶ್ರಾದ್ದಗಳು ಅವೆಲ್ಲ. ನಾಂದಿ ಶ್ರಾದ್ದ ಎಲ್ಲ ಎಂಥದ್ದು, ಮಂಗಳ ಕಾರ್ಯಕ್ಕೋಸ್ಕರ ಮಾಡೋ ಶ್ರಾದ್ದ, ಅದ್ರ ಕ್ರಮ ಬೇರೆ. ಅದು ಹೇಳ್ತಾ ಅದೇ ಪ್ರಶ್ನೆ ಬಂತೀಗ. ತಥಾ ಚ ಅಮಾವಾಸ್ಯಾಯಾಂ ತರ್ಪಣದ್ವಯಂ ಪ್ರಸಜ್ಜತೆ ಇತಿ ಚೇತ್ ಮೈವಂ. ಅಮಾವಾಸ್ಯೆ ದಿವಸ ಎರಡು ತರ್ಪಣ ಕೊಟ್ಟಾಗುತ್ತಲ್ಲ ಹಾಗಿದ್ರೆ ಅಂತ ಪ್ರಶ್ನೆ ಬಂದರೆ, ಅಮಾವಾಸ್ಯಾಯಾಂ ಶ್ರಾದ್ಧೆ ಯದಿ ಪೂರ್ವದಿನೇ ಸಾಯಂ ಬ್ರಾಹ್ಮರ್ಥಂ ಶ್ರಾದ್ದ ಸಂಕಲ್ಪ ಕೃತಃ ಅಮಾವಾಸ್ಯಾಯಾಂ ಪ್ರಾತರ್ವಾ
ತದಾ ಶ್ರಾದ್ದ ಪ್ರಯೋಗಸ್ಯ ಆರಬ್ಧತ್ವಾತ್ ಬ್ರಹ್ಮಯಜ್ಞಾಂಗತರ್ಪಣೇನ ಇವ ಶ್ರಾದ್ದಾಂಗಭೂತಂ ತತ್ಪೂರ್ವಭಾವಿ ತರ್ಪಣಂ ಚ ತದ್ದೈವತ್ಯಂ ತಂತ್ರೇಣ ಪ್ರಸಂಗೇನ ಸಿದ್ಧ್ಯತಿ ತದಂತರ ಪ್ರತಿಪತ್ವಾತ್ತು ಸಮಾನಕರ್ತೃತ್ವಾಚ್ಚ ಏವಂ ಚ ಅಮಾವಾಸ್ಯಾಯಾಂ ತಿಲತರ್ಪಣದ್ವಯಂ ನ ಭವತಿ. ಇಲ್ಲ, ಎರಡು ತರ್ಪಣ ಆಗಲಿದೆ, ಒಂದೇ ದಿವಸ ಎರಡು ತಿಲ ತರ್ಪಣ ಕೊಡಕ್ಕೆ ಬರೋದಿಲ್ಲ ಅಂತ ಇನ್ನೊಂದು ಮಾತಿದೆ. ಎರಡು ಕೊಟ್ಟಾಗುತ್ತಲ್ಲ ಅಂತ ಪ್ರಶ್ನೆ ಮಾಡಿದರೆ ಬರೋದಿಲ್ಲ ಅಂತ ಹೇಳಿದರೆ ಹೇಗೆ ಅಂದರೆ, ತಥಾಚ ಅಮಾವಾಸ್ಯಾಯಾಂ ತರ್ಪಣದ್ವಯಂ ಪ್ರಸಜ್ಯತೆ ಮೈವಂ ಅಮಾವಾಸ್ಯಾಯಾಂ ಶ್ರಾದ್ಧೆ ಯದಿ ಪೂರ್ವದಿನೇ ಸಾಯಂ ಅಮಾವಾಸ್ಯ ಶ್ರಾದ್ದ ಮಾಡಕ್ಕೆ ಹೊರಟಾಗ ಹಿಂದಿನ ದಿವಸ ಸಾಯಂಕಾಲ ಬ್ರಾಹ್ಮಣ ನಿಮಂತ್ರಣಾರ್ಥಂ ಶ್ರಾದ್ದ ಸಂಕಲ್ಪ ಕೃತಃ ಬ್ರಾಹ್ಮಣರನ್ನು ಕರೆಯಕ್ಕೋಸ್ಕರವಾಗಿ ಶ್ರಾದ್ದ ಸಂಕಲ್ಪ ಮಾಡಿದರೆ ಅಮಾವಾಸ್ಯಾಯಾಂ ಪ್ರಾತರ್ವ ಅಮಾವಾಸ್ಯ ದಿವಸ ಪ್ರಾತಃ ಕಾಲದಲ್ಲೂ ಕೂಡ ಕರೆದಿದ್ದರೆ ತಥಾ ಶ್ರಾದ್ದ ಪ್ರಯೋಗಸ್ಯ ಆರಬ್ಧತ್ವಾತ್ ಶ್ರಾದ್ದ ಪ್ರಯೋಗ ಆರಂಭವಾದಂತೆ ಆಗೋದರಿಂದ ಬ್ರಹ್ಮೇಂಗಾಂಗ ತರ್ಪಣೇನ ಇವ ಶ್ರಾದ್ದಾಂಗಭೂತಂ ತತ್ಪೂರ್ವಭಾವಿ ತರ್ಪಣಂಚ ತದ್ದೈವತ್ಯಂ ತಂತ್ರೇಣ ಪ್ರಸಂಗೇನ ಸಿದ್ಧ್ಯತಿ. ಆಗ ಬ್ರಹ್ಮೇಂಗಾಂಗ ತರ್ಪಣ ಕೊಟ್ಟುಬಿಟ್ರೇನೆ ಶ್ರಾದ್ದಾಂಗ ತರ್ಪಣ ಕೂಡ ಕೊಟ್ಟಾಗತ್ತೆ. ಇವೆಲ್ಲ ಯಾತಕ್ಕೆ ರೂಢಿಯಲ್ಲಿ ಬಂದಿಲ್ಲ ಅಂದರೆ, ಶ್ರಾದ್ದ ಸಾಮಾನ್ಯ ಹೇಗೆ ಮಾಡಿಸ್ತಾ ಇದ್ರು ಮೊದಲೆಲ್ಲ ಕೂಡಿಸೇ ಮಾಡಿಸೋದು. ಈ ಚಟಕ ಶ್ರಾದ್ದ ಇಲ್ಲದ ಕಾಲಕ್ಕೆ ಇವೆಲ್ಲ ಕೂಡ ಬ್ರಾಹ್ಮಣ ಕರೆದ ತಕ್ಷಣ ಏನಾಯ್ತು ಅಲ್ಲಿಗೆ ಶ್ರಾದ್ದ ಶುರುವಾದ ಲೆಕ್ಕ ಆಗ್ಲೇನೆ. ಇಲ್ಲಿ ಬ್ರಾಹ್ಮಣರು ಕರೆಯೋದು ಬೇರೆ, ಊಟಕ್ಕೆ ಕರೆದಾಗ ಕೌಂಟ್ ಆಗಲ್ಲ. ಯಾವುದಕ್ಕೆ ಕರೀತಾರೆ ಇಲ್ಲಿ? ಪೂರ್ವ ಭೋಜನಕ್ಕೆ ಕೂಡಿಸ್ಬಿಟ್ಟು ಶುರುವಾಯ್ತು ಅಲ್ಲಿಗೆ ಯಾವುದು ಶ್ರಾದ್ದದ ಪ್ರೋಸೆಸ್. ಆಗ ಬ್ರಹ್ಮಯಜ್ಞಾಂಗ ತರ್ಪಣ ಕೊಟ್ಟರೆ ಇನ್ನೊಂದು ತರ್ಪಣ ಬೇಕಿಲ್ಲ, ಇದೇ ಕೊಟ್ಟಾಗ ಲೆಕ್ಕ ಶುರುವಾಗಿರೋದ್ರಿಂದ ಅವತ್ತು ಬೆಳಿಗ್ಗೆ ಕರೆದು ಬ್ರಹ್ಮಯಜ್ಞ ಮಾಡೋಕ್ಕಿಂತ ಮುಂಚೆ ಕರೆದಿದ್ರು ಕೂಡ ಆಗ ಕೊಡೋ ಕಾರಣ ಒಂದೇ ಕೊಟ್ಟರು ಸಾಕು ಅಂತ ಹೇಳಿಬಿಟ್ರು. ಆಮೇಲೆ ಕೊಟ್ಟರೆ ಮಾತ್ರ ಬೇರೆ. ಇವೆಲ್ಲ ಒಂದು ಮಿಕ್ಸ್ ಆಗಿಬಿಡುತ್ತೆ. ಈಗ ಸಾಮಾನ್ಯವಾಗಿ ಪೂರ್ವಭಕ್ತ ಉಳ್ಕೊಂಡಿರೋದು ಎಲ್ಲಿ ಸಾಮಾನ್ಯ? ಈಗ ಅದಕ್ಕೆ ಮಾತ್ರ, ಆಮೇಲೆ ಪೂರ್ವಭಕ್ತದ್ದು ಇಲ್ಲೇ ಇಲ್ಲ. ಹಿಂದೆ ಎಲ್ಲ ಕಾಲಕ್ಕೂ ಹಾಗಿದ್ದ ಕಾಲ ಇತ್ತು, ಗೊತ್ತಾಯ್ತು. ಅದು ಉತ್ತಮ ಪಕ್ಷ ಶ್ರಾದ್ದನ ಕೂಡಿಸಿ ಮಾಡೋದು. ಈಗ ಅದು ಹೊರಟೋಗಿದೆ. ಅದು ಕೂಡ ಈಗ ಎಲ್ಲ ಕಡೆ ಮಾಡ್ತಾ ಇಲ್ಲ. ಕೂಡಿಸಿ ಎಲ್ಲ ಪ್ರತಿ ಇದನ್ನು ಅದೇ ಮಾಡ್ತಾರೆ. ಅದು ನಮ್ಮಲ್ಲಿ ಇಲ್ಲ. ಅದು ಮತ್ತೆ ಹೇಳಿಬಿಟ್ಟಿದ್ದಾರೆ. ಕಾರಣ ಏನಂದರೆ, ಕಲಿಯುಗದಲ್ಲಿ ಅದು ಬೇಡ ಅಂತ ಹೇಳ್ಬಿಡಿ. ಕಲಿಯುಗದಲ್ಲಿ ಶ್ರೇಷ್ಠ ಅಲ್ಲ. ಯಾಕೆ? ತುಂಬ ಜನ ಗೊತ್ತಿಲ್ಲ. ಶ್ರಾದ್ದ ಮಾಡೋನಿಗಿಂತ ಶ್ರಾದ್ದ ಭೋಜನ ಮಾಡೋ ಬ್ರಾಹ್ಮಣಿಗೆ ಜಾಸ್ತಿ ನಿಯಮಗಳಿವೆ, ಬೇಕಾಬಟ್ಟೆ ನಿಯಮಗಳು ಜಾಸ್ತಿ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾಯ್ತು ಅಲ್ಲಿಗೆ, ಅಂಥವ್ರು ಸಿಗೋದು ಭಾರಿ ಕಷ್ಟ ಅಂಥೇಳಿ. ಅಂಥವ್ರು ಸಿಗಬೇಕಾದ್ರೆ ಅವ್ರು ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅಂಥವ್ರು ಸಿಗೋದಿಲ್ಲ, ಸಿಕ್ಕರೆ ಬರೋದಿಲ್ಲ. ಸಿಗೋರು ಬಂದವ್ರ ಕೆಲಸಕ್ಕೆ ಬರೋದಿಲ್ಲ. ಏನು ಮಾಡಬೇಕಾಗ? ಬಿಟ್ಬಿಡೋದು. ಅದನ್ನ ಬಿಟ್ಟು ಎಲ್ಲಿ ಬಂತು ಶ್ರಾದ್ದ ಬಿಡಾಗಿಲ್ಲ. ಇದಕ್ಕೆ ಚಟಕ ಶ್ರಾದ್ದ ಅಂತ ಶುರುವಾಯಿತು. ಅದೇ ಶ್ರೇಷ್ಠ. ಅದಕ್ಕೆ ಅರ್ಹತೆ ಇರೋ ಬ್ರಾಹ್ಮಣರು ಸಿಗೋದು ತುಂಬ ಕಷ್ಟ. ಸಾಮಾನ್ಯ ಇದು ಬ್ರಾಹ್ಮಣರು ಸಿಗೋದೇ ಕಷ್ಟ ಇವತ್ತೇನೋ. ಹಾಂ ಹೌದೌದು, ಕೊಡೋದು ಹಾಗೆ ಕೊಡಬೇಕು ಅವ್ರಿಗೆ. ಯಾಕೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೋ ಪೂರ್ತಿ. ಒಂದು ವರ್ಷ ಪೂರ್ತಿ ಇನ್ನೊಬ್ರು ನೋಡಬಾರ್ದು, ಪೂರ್ತಿ ಹೊರಗೋಗ್ಬಿಡ್ಬೇಕು ಅವ್ರು. ಅದು ಇದು ಅಷ್ಟು ಕೊಟ್ಟಿರ್ಬೇಕು ಇವರು. ಹೊರಗೋಗಿ ಏನಿಲ್ಲ ಹೋಗ್ಬಿಟ್ಟು ಸತ್ತ ಬಿಡ್ತಾರೆ. ಅದಕ್ಕೆ ಅಷ್ಟು ಏರ್ಪಾಡು ಮಾಡಿರ್ಬೇಕು. ಹಾಂ ಹಾಂ ಯಾವ್ದು? ಹಾಂ ಅದೇ ಹೇಳಿದ್ದೇನೀಗ. ಕರೆದ ತಕ್ಷಣ ಏನಾಯ್ತು ಇಲ್ಲಿಗ ಶ್ರಾದ್ದ ಪ್ರೋಸೆಸ್ ಶುರುವಾಯಿತು. ಮತ್ತು ಆದ್ದರಿಂದ ಮುಗಿದು ಇನ್ನು ಇರ್ತಾರೆ. ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದ ತಕ್ಷಣ ಏನಾಯ್ತು ಅಲ್ಲಿಗೆ ಒಂದು ಕೈ ಮೀರಿತಾಗಲೇನೆ ರಿಪೋರ್ಟ್ ಮಾಡ್ಕೊಂಡು ಕತೆ ಮುಗಿದು. ರಿಪೋರ್ಟ್ ಮಾಡ್ಕೊಂಡ್ಮೇಲೆ ತಕ್ಷಣ ತೆಗಿಲಿಕ್ಕೆ ಬರೋದಿಲ್ಲ. ದೊಡ್ಡ ಕೇಸ್ ಶುರುವಾಗುತ್ತಾಗ ಮೊದಲಾಗ್ಬಿಟ್ಟು ಸ್ಟೇ ತಂದುಬಿಡ್ಬೋದು. ರಿಪೋರ್ಟ್ ಮಾಡಿ ಸ್ಟೇ ತರಲಿಕ್ಕೆ ಬರಲ್ಲ. ಅದಕ್ಕೆ ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಅದು ಕೆಲಸ ಆದ ಸ್ಟೇ ಅಂತಾರೋದು. ಈಗ ರೈಲ್ ಒಂದಾಗ ಗೇಟ್ ಆಗಿದಾಗ ಆಗುತ್ತೆ, ಉಪಯೋಗ ಇಲ್ಲ. ಮೊದಲು ಏನು ಮಾಡ್ಬೇಕು ಅದಕ್ಕೀಗ? ಮೊದಲೇ ಅದಕ್ಕೆ ಕಾಯ್ತಾ ಇರ್ತಾರೆ. ಅವ್ರು ಕೊಡ್ಬೇಕಾದ್ರೆ ಯಾವ ರೀತಿ ಕೊಡ್ತಾರೆ ಗೊತ್ತಾ? ಬುದ್ಧಿಮತ್ತಿಗೆ ಮಾಡ್ತಾರೆ ಅವರು. ಸ್ಟೇ ಥರ ಟೈಮ್ ಆ ಟೈಮ್ನಲ್ಲಿ ತರ್ತಾರೆ. ಸಾಮಾನ್ಯವಾಗಿ ಟೈಮೇ ಸಿಗಬಾರ್ದು, ಮರದ ಹಾಲಿಡೇ ಇರಬೇಕು. ಆ ಥರ ಮಾಡಿಬಿಟ್ಟು ತಮ್ಮ ಕೆಲಸ ಮಾಡ್ಕೋತಾರೆ. ಅದೆಲ್ಲ ಗೊತ್ತಿರಬೇಕು. ಅದಕ್ಕೆ ರಿಪೋರ್ಟ್ ಬೇರೆ, ಅಪಾಯಿಂಟ್ ಆರ್ಡರ್ ಇಶ್ಯೂ ಮಾಡೋದು ಬೇರೆ, ಅದಕ್ಕಿಂತ ಬರೋದು ಬೇರೆ. ಅಲ್ಲಿ ಅಪಾಯಿಂಟ್ಮೆಂಟ್ ಇಶ್ಯೂ ಬರೋಕ್ಕಿಂತ ಮುಂಚೆನೇ ಸ್ಟೇ ತರೋದು. ಎಷ್ಟು ದಿವಸ ಆಯಿತು ನೋಡಿ ಅಪಾಯಿಂಟ್ಮೆಂಟ್ ಇಲ್ಲದೇನೆ ಒದ್ದಾಡ್ತಿದ್ದಾರೆ ಪಾಪ. ಒಂದು ಮತ್ತೆ ಯಾರು ಸ್ಟೇ ತರ್ತಾರೆ. ಅದು ಬಿಟ್ಟು ಟ್ರಾನ್ಸ್ಫರಿಗೆ ಮಾಡಕ್ಕೆ ಬರ್ತಾ ಇಲ್ಲ. ಎಷ್ಟೋ ವರ್ಷದಿಂದ ಟ್ರಾನ್ಸ್ಫರ್ ಕೂಡ ಮಾಡೋದು ಕಷ್ಟ ಆಗಿಬಿಟ್ಟಿದೆ ಅವ್ರಿಗೆ. ಹೇಳಿದ್ನಲ್ಲ, ಅಮಾವಾಸ್ಯೆ ಶ್ರಾದ್ದ ಬೇರೆ, ಬರೀ ಅಮಾವಾಸ್ಯೆ ಬೇರೆ, ಗೊತ್ತಾಯ್ತಾ? ತರ್ಪಣದ ಅಮಾವಾಸ್ಯೆ ಬೇರೆ, ಶ್ರಾದ್ದಾಂಗ ಅಮಾವಾಸ್ಯೆ ಬರುತ್ತೆ ಮುಂದೆ. ಶ್ರಾದ್ದ ಇದ್ದಾಗ ಹೇಳಿದ್ರೆ ಶ್ರಾದ್ದ ತಿಥಿ ಪೂರ್ವದ ಅಮಾವಾಸ್ಯೆ ಬೇರೆ, ಅದೆಲ್ಲ ಲೆಕ್ಕ ಇರೋದ್ರಿಂದ ಬರೀ ಅಮಾವಾಸ್ಯೆ ಅದೆಲ್ಲ ಯಾವುದೂ ಇಲ್ಲ. ಏನದು? ಬರೀ ತರ್ಪಣ. 12 ಜನ ತಿಳ್ಕೊಂಡು ಕೊಟ್ಟರೆ ಆಯ್ತು. 12 ಜನಕ್ಕೆ ಎಲ್ರಿಗೂ ಇಲ್ಲ. ಮತ್ತೆ ದ್ವಾದಶ ಪಿತೃಗಳಿಗೆ ಮಾತ್ರ. ಹೌದು ಹೌದು ಹೌದು. ಆದಮೇಲೆ ಅದರಲ್ಲೂ ಮತ್ತೆ ವೇದ ಇದೆ, ಋಗ್ವೇದ ಯಜುರ್ವೇದ ಮತ್ತೆ ವ್ಯತ್ಯಾಸ ಇದೆ. ಎದಿತ್ತು ಋಗ್ವೇದ ಯಜುರ್ವೇದ ವ್ಯತ್ಯಾಸ ಗೊತ್ತಿರೋದು ಋಗ್ವೇದ ಓದಿ ಯಜುರ್ವೇದ ಓದಿ ಅಲ್ಲ.
ಉಪಕರ್ಮಕ್ಕೆ ಹೋದಾಗ ಅಷ್ಟು ಪೂರ್ತಿ ಗೊತ್ತೇ ಹೊರತು ಉಳಿದಂತೆ ಇರ್ತದೆ. ಯಾವ ವೇದನೆ ಗೊತ್ತಿಲ್ಲ, ಯಾವ ವೇದ ಓದಿದ್ರೆ ಈಗ ಋಗ್ವೇದ ಅವ್ರು ಕ್ಲಾಸ್ಗೆ ಹೋಗಿದ್ರೆ ಯಾವ ಕ್ಲಾಸ್ ಅವರಿಗೆ ಅಡ್ಮಿಷನ್ ಆಗಿಲ್ಲ, ಅದು ಸುಮ್ಮನೆ ಮನಸ್ಸನ್ನು ಮಾಡ್ಕೊಂಡದ್ದು ಹೇಳೋದು. ಅವ ಹಿಂದೆ ಅವೆಲ್ಲ ಪೂರ್ತಿ ಇತ್ತು. ಬರ್ತಾ ಬರ್ತಾ ಬರ್ತಾವು ಎಷ್ಟೋಗಿದೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯದಿತು ಅಸಂಪತ್ಯ ಬ್ರಹ್ಮಯಜ್ಞಾತ್ ಪೂರ್ವಂ ಶ್ರಾದ್ದಕರಣಂ ನಾ ಸಂಕಲ್ಪಿತಂ ತದಾ ಬ್ರಹ್ಮಯಜ್ಞಾಂಗ ತರ್ಪಣೋತ್ತರಂ ಶ್ರಾದ್ದಕರಣೆ ಸಂಕಲ್ಪಿತೆ ಶ್ರಾದ್ದಾಂಗ ತರ್ಪಣಂ ಪೃಥಕ್ ಕಾರ್ಯ. ಹಾಗೆಲ್ಲ ಮಾಡಬೇಕು. ಅವಾಗೇನು ಮಾಡೋಕ್ಕೆ ಬರೋದಿಲ್ಲ. ಮೊದಲು ಮಾಡ್ದೇನೆ ಆಮೇಲೆ ಮಾಡೋದಾದರೆ ಇದೇ ಬೇರೆ ಅದೇ ಬೇರೆ, ಅದು ದೋಷ ಅಲ್ಲ ಅಂತ ಹೇಳಿದ್ರು. ಪೂರ್ವೇಣ ಶ್ರಾದ್ದ ಪ್ರಯೋಗಾನಂತರ ಭೂತೇನ ತದಂಗ ತರ್ಪಣ ಸಿದ್ಧೇ ರೀತಿ. ಅಲ್ಲಿಗೆ ಮುದೆ ಹೋಗ್ಬಿಡ್ತು, ಅದೇ ಮುಗಿತಲ್ಲ. ವಿವಾಹಾದಿ ಮಂಗಲೋತ್ತರಂ ಸಂವತ್ಸರ ಪರ್ಯಂತಂ ಮುಂದೆ ಹೇಳ್ತಾರೆ. ಶುಕ್ಲೈಹಿ ತಿಲೈಹಿ ತರ್ಪಣಂ ಕುರ್ಯಾದೇವ ಸರ್ವಥಾ ತಿಲಾಭಾವಸ್ಯ ನಿಷಿದ್ಧತ್ವಾತ್ ರಾಮಾಯಣೆ. ವಿವಾಹಾದಿ ಮಂಗಲೋತ್ತರಂ ಸಂವತ್ಸರ ಪರ್ಯಂತಂ ಶುಕ್ಲೈಹಿ ತಿಲೈಹಿ ತರ್ಪಣಂ ಕುರ್ಯಾದೇವ. ಕೆಲವೆಲ್ಲ ನಿಯಮಗಳುಂಟು. ವಿವಾಹ ಆದಮೇಲೆ ಇಷ್ಟು ದಿವಸ ಪಿಂಡ ಪಿಂಡ ಶ್ರಾದ್ದ ಮಾಡಾಗಿಲ್ಲ ಅಂತ ಕೆಲವು ವಾಕ್ಯಗಳಿವೆ. 6 ತಿಂಗಳು 3 ತಿಂಗಳು ವರ್ಷ ನಿಯಮಗಳೆಲ್ಲ ಇದೆ. ಇಲ್ಲಿ ಹೇಳ್ತಾರೆ ಹಾಗಲ್ಲ. ಆಗ ಶುಕ್ಲೈಸ್ಥಿರೇ ತರ್ಪಣಂ ಕುರ್ಯ ಕೊಡಬೇಕು ಹೊರತು ಮಂಗಳ ಕಾರ್ಯ ಮಾಡಿದ ಮೇಲೆ ಬಿಡಬೇಡಿ ಅಂತ ಇನ್ನೊಂದು ವಾಕ್ಯ ಕೊಟ್ಟರು. ಸರ್ವಥಾ ತಿಲಾಭಾವಸ್ಯ ನಿಷಿದ್ಧತ್ವ. ತಿಲ ಇಲ್ಲದೆ ಕೊಳ್ಳಕ್ಕೆ ನಿಷೇಧ ಹೇಳಿರೋದ್ರಿಂದ ತಿಲ ಕೊಡಬಾರದು ಅಂತ ಒಂದು ವಾಕ್ಯ ಇದೆ, ತಿಲ ಇಲ್ಲದೆ ಕೊಡಬಾರ್ದು ಇನ್ನೊಂದು ವಾಕ್ಯ ಇದೆ. ಏನು ಮಾಡಬೇಕಾಗ ಕರಿ ತಿಲ ಇಲ್ಲ ಬಿಡಿ ತಿಲ ಕೊಡಿ ಅಂತ ಅರ್ಥ. ರಾಮಾಯಣೆ ಆ ವಾಕ್ಯಕ್ಕೆ ಆಧಾರ ಕೊಡ್ತಾರೆ. ಪಾದಶೌಚ ಪರಭ್ಯಂಗಂ ತಿಲಹೀರಂತು ತರ್ಪಣಂ ತತ್ಸರ್ವಂ ತ್ಯಜಟೇ ತುಭ್ಯಂ ಯಚ್ಚ ಶ್ರಾದ್ದಂ ಅದಕ್ಷಿಣಂ ಇತಿ. ಪಾದಶೌಚಂ ಅನಭ್ಯಂಗಂ. ಪಾದಶೌಚ ಮಾಡಿಕೊಡದೆ ಹೋದರೆ ಅದು ಅಭ್ಯಂಗ ಆದಾಗ ಆಗೋದಿಲ್ಲ. ತಿಲಹೀರಂತು ತರ್ಪಣಂ. ಎಳ್ಳಿಲ್ಲದೆ ಹೋದರೆ ತರ್ಪಣ ಆಗೋದಿಲ್ಲ. ತತ್ಸರ್ವಂ ತ್ಯಜಟೇ ತುಭ್ಯಂ ಯಚ್ಚ ಶ್ರಾದ್ದಂ ಅದಕ್ಷಿಣಂ. ದಕ್ಷಿಣ ಕೊಡದೆ ಹೋದರೆ ಶ್ರಾದ್ದ ಪೂರ್ತಿ ಆಗೋದಿಲ್ಲ. ನಿಯಮಗಳೆಲ್ಲ ಕೂಡ. ಆದ್ದರಿಂದ ತಿಲ ಇಲ್ಲದೆ ಇಲ್ಲಿ ಪಾಯಿಂಟ್ ಯಾವುದು? ತಿಲ ಇಲ್ಲದೆ ತರ್ಪಣ ಆಗೋದಿಲ್ಲ. ತಿಲ ಕೊಡಬಾರದು ಇನ್ನೊಂದು ವಾಕ್ಯ ಇರೋದ್ರಿಂದ ಬಿಡಿ ತಿಲ ಕೊಡಿ. ತತ ಏವ ವಿವಾಹೇ ಚೋಪನಯನೆ ಚೌಲೇ ಸತಿ ಯಥಾಕ್ರಮಂ ವರ್ಷಮರ್ಧಂ ತದರ್ಧಂ ವಾ ನೇತ್ಯೇಕೆ ತಿಲತರ್ಪಣಂ. ಒಂದು ವಾಕ್ಯ ಇದೆ. ವಿವಾಹೇ ಚ ಉಪನಯನೆ ಚೌಲೇ ಸತಿ ಯಥಾಕ್ರಮಂ. ವಿವಾಹವಾದ ಮೇಲೆ, ಉಪನಯನವಾದ ಮೇಲೆ, ಚೌಲ ಆದ ಮೇಲೆ ವರ್ಷಮರ್ಧಂ ತದರ್ಧಂ ವಾ. ವಿವಾಹಕ್ಕೆ ವರ್ಷ, ಆಮೇಲೆ ಅರ್ಧ, ಉಪನಯನಕ್ಕೆ ಅರ್ಧ, ಚೌಲಕ್ಕೆ ತದರ್ಥ. 3 ತಿಂಗಳು 6 ತಿಂಗಳು ವರ್ಷ. ಏನು ಮಾಡಿಕೊಡೋದು? ತಿಲತರ್ಪಣ ಕೊಡಕೂಡ್ದು ಅಂತ ಒಂದು ವಾಕ್ಯ ಇದೆ ವಿವಾಹಕ್ಕೆ. ಇದೆಲ್ಲ ಗೊತ್ತಾದ್ರೆ ಭಾರಿ ಅಡ್ವಾಂಟೇಜ್ ತೊಗೊಳಕ್ಕೆ ಬರುತ್ತೆ ತೆಲಗಳು. ಅದಕ್ಕೆ ಹೇಳ್ತಾರೆ, ಅದೆಲ್ಲ ಇಲ್ಲ. ಅದಕ್ಕೆ ಇನ್ನೊಂದು ಎಕ್ಸೆಪ್ಷನ್ ಇದೆ, ಮುಂದೆ ಹೇಳ್ತಾರೆ. ತಂದೆ ತಾಯಿ ಶ್ರಾದ್ದಕ್ಕೆ ಮಾತ್ರ ಯಾವ ನಿಯಮಗಳು ಇಲ್ಲ, ಮಾಡಲೇಬೇಕು. ವಿವಾಹ ಆದಮೇಲೆ ಮುಂಚೆನೇ ಮಾಡಬಾರ್ದು, ಕ್ಷೇಮ. ಯಾವಾಗ ಇಟ್ಕೋಬೇಕಾದ್ರೆ ವಿವಾಹ ಆದಮೇಲೆ ಶ್ರಾದ್ದ ಇಟ್ಕೊಳ್ಳೋಕೆ ಹೋಗಬಾರ್ದು. ಶ್ರಾದ್ದ ಮುಗಿಸಿನೇ ವಿವಾಹ ಇಟ್ಕೊಂಡ್ಬಿಟ್ರೆ ಸಮಸ್ಯೆ ಇಲ್ಲ. ಅದೇ ತಿಂಗಳಲ್ಲಿ ಬರ್ಬೇಕಾದ್ರೂ ಪೂರ್ತಿ ಅವಾಯ್ಡ್ ಮಾಡಬೇಕು, ಯಾವ ಯೋಚನೆ ಕೂಡ ಮಾಡಬಾರ್ದು. ಆದರೆ ಅನಿವಾರ್ಯವಾಗಿ ನೆಕ್ಸ್ಟ್ ಮಂತ್ ನಡೆದಿದ್ರು ಕೂಡ ಶ್ರಾದ್ದ ತಪ್ಪಿಸ್ಲಿಕ್ಕೆ ಬರೋದಿಲ್ಲ, ಪಿಂಡ ಸಮರ್ಪಣೆ ತಿಲನೂ ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ಮತ್ತು ತಂದೆ ತಾಯಿ ಶ್ರಾದ್ದಕ್ಕೆ ಯಾವ ಎಕ್ಸೆಪ್ಷನ್ಗಳು ಇಲ್ಲ, ಮಾಡಬೇಕು ಅಂತ ಇನ್ನೊಂದು ವಾಕ್ಯ ಇದೆ. ಮತ್ತು ಉಳಿದವರು ಶ್ರಾದ್ದ ಮಾಡ್ಬೇಕಾದ್ರೆ ಅವೆಲ್ಲ ಕೌಂಟ್ ಆಗುತ್ತೆ, ಇದಕ್ಕಿಲ್ಲ. ಅದು ಕೃಷ್ಣ ತಿಲತರ್ಪಣ ಅಭಾವ ವಿಷಯ. ಅಲ್ಲೂ ಕೂಡ ಕೃಷ್ಣ ತಿಲತರ್ಪಣ ಇಲ್ಲ ಅಂತ ತಿಳ್ಕೊಳ್ಳಿ, ಅದೊಂದು ಹೇಳಿದ್ರು. ಕರಿ ಹೇಳಿ ಕೊಡಬಾರ್ದು ಅಂತ ಅರ್ಥ ಜನರಲ್ ಆಗಿ. ಆದರೆ ಅದನ್ನೇ ಕೊಡ್ಬೋದು ಅಂತ ಅರ್ಥ ತಂದೆ ತಾಯಿಗಳಿಗಾದರೆ. ತಿಲತರ್ಪಣ ನಿಷೇಧೋ ವಾರಾಹೆ ಬ್ರಹ್ಮಯಜ್ಞಂ ಪ್ರಕುರ್ವೀತ ಪ್ರತ್ಯಹಂ ತಿಲತರ್ಪಣಂ ಪಿತೃನುದ್ದಿಶ್ಯ ಪಿತ್ರಾದೀನ್ ನಿಷಿದ್ಧ ದಿವಸಂ ವಿನಾ. ಬ್ರಹ್ಮಯಜ್ಞದಲ್ಲಿ ನಿತ್ಯ ತಿಲತರ್ಪಣ ಕೊಡಿ ಅಂತ ಒಂದು ವಾಕ್ಯ ಇದೆ. ಒಂದು ವಾಕ್ಯ ಸೇರಿಸಿರು, ನಿಷಿದ್ಧ ದಿವಸ ಮಾತ್ರ ಕೊಡಬೇಡಿ, ಏನೋ ತಿಲ ಸೇರಿಸಿಕೊಡಬೇಡಿ. ಯಾವ ನಿಷಿದ್ಧ ದಿವಸಗಳು ಯಾವ್ಯಾವುದು ಅಂದರೆ ಭಾನುವಾರೆ, ಭೌಮವಾರೆ, ನಂದ, ಭೃಗು, ಮಘಾಸುಚ, ತ್ರಯೋದಶ್ಯಾಂಚ ಸಪ್ತಮ್ಯಾಂ, ಭರಣ್ಯಾಂ ಕೃತ್ತಿಕಾಸುಚ, ಅಯನದ್ವಿತಯೇ ಚೈವ ಚತುಷ್ವಪಿ ಯುಗಾದಿಷು ಗೃಹೇ ಮೃತಾ ಹೇ ಜನ್ಮಕ್ಷೆ ಸಂಧ್ಯಯೋಶ್ಚ ತಥಾ ನಿಸಿ ಪಿಂಡದಾನಂ ಮೃತಾ ಸ್ನಾನಂ ನ ಕುರ್ಯಾತ್ ತಿಲತರ್ಪಣಂ. ಇಷ್ಟು ದಿವಸಗಳಲ್ಲಿ ಭಾನುವಾರ, ಭೌಮವಾರ ನೋಡೋದಕ್ಕೆ ಎರಡು ಒಂದೇ ಕಂಡ ಕಾಣುತ್ತೆ. ಭಾನು, ಭೌಮ. ಭೌಮ ಅಂದರೆ ಮಂಗಳವಾರ, ಭೂಮಿಯ ಮಗ ಭೌಮ. ಕೂಜ, ಕೂ ಅಂದರೆ ಭೂಮಿ, ಅದಕ್ಕೆ ಭೌಮ ಅಂದರೆ ಭೂಮಿಯ ಮಗ ಭೌಮ ಅಂತ ಹೆಸರು. ಅವನಿಗೂ ಕುಜ ಅಂತ ಹೆಸರು. ಅವ್ರ ಗ್ರಹದಲ್ಲಿ ಬರೋದಲ್ಲ ಅವನು. ಈ ಕುಜ ಬೇರೆ, ಆ ಕುಜ ಬೇರೆ, ಇಬ್ಬರು ಕೂಡ ಯಾರು? ಭೂಮಿ ಮಕ್ಕಳೇ. ಕುಚ, ನಂದ, ಭೃಗು ಮಗ ಅಂದರೆ ಅಷ್ಟಕ, ಅನ್ವಷ್ಟಕಗಳು ಅಂತ ಬರುತ್ತೆ. ಅವೆಲ್ಲ ಹೆಚ್ಚು ಕಡಿಮೆ ಹೋಗೇ ಬಿಟ್ಟಿವೆ. ಅವೆಲ್ಲ ಕೂಡ ಅಮಾವಾಸ್ಯೆ ಒಂದು ಉಳ್ಕೊಂಡಿದೆ ಅಷ್ಟೇ, ಹೆಚ್ಚು ಬಿಡೋದ್ರಲ್ಲಿ. ಸಂಕ್ರಮಣ ಕೆಲವು ಕಡೆ ಎರಡು ಇದು ಆಯನಗಳು.
ತುಂಬ ಪಿತೃಕಾರ್ಯ ಷಣ್ಣವತಿ ಬರ್ಬೇಕಾದ್ರೆ ಅವೆಲ್ಲ ಆಗ್ಬೇಕಾಗ ಷಣ್ಣವತಿ ಶ್ರಾದ್ದ ಬಂದಾಗ ವಿಷ್ಣು ಸೇರಿದ್ರೆ ಷಣ್ಣವತಿ ಆಗೋದು. ಅಯನದ್ವಿತಯೇ ಚೈವ ಚತುರ್ಷ್ವಪಿ ಯುಗಾದಿಷು ಗೃಹೇ ಮೃತಾಹೇ ಜನ್ಮರ್ಕ್ಷೆ ಸಂಧ್ಯಯೋಶ್ಚ ತಥಾ ನಿಸಿ. ಆಮೇಲೆ ಗೃಹದಲ್ಲಿ ಮೃತಾಹದಲ್ಲಿ ಜನ್ಮ ನಕ್ಷತ್ರದಲ್ಲಿ ಸಂಧ್ಯಾಕಾಲಗಳಲ್ಲಿ ಪಿಂಡದಾನಂ ಮೃದಾ ಸ್ನಾನಂ ಪಿಂಡದಾನ ಮಾಡೋದಾಗಲಿ ಮೃತ್ತಿಗಾಚಿಕೊಂಡು ಸ್ನಾನ ಮಾಡೋದಾಗಲಿ ಮತ್ತು ತಿಲತರ್ಪಣ ಕೊಡೋದಾಗಲಿ ನಾ ಕುರಿಯಾತ್ ಮಾಡಿಕೊಡೋದು. 3-4 ಸೇರಿಸಿ ಒಟ್ಟಿಗೆ ಹೇಳಿಬಿಟ್ಟಿದ್ದಾರೆ. ನಿಷಿದ್ಧ ದಿವಸೇ ವಾರೇ ವಾರೇ ನಕ್ಷತ್ರೇ ಚ ತಥಾ ತಿಥೌ ಯಸ್ತಿರೈ ತರ್ಪಣಂ ಕುರ್ಯಾತ್ ತಜ್ಜನಂ ರುಧಿರಂ ಭವೇತ್. ನಿಷಿದ್ಧ ದಿವಸದಲ್ಲಿ, ನಿಷಿದ್ಧ ವಾರದಲ್ಲಿ, ನಿಷಿದ್ಧ ನಕ್ಷತ್ರದಲ್ಲಿ ತಿಲತರ್ಪಣ ಕೊಟ್ಟರೆ ಅದು ತಿಲತರ್ಪಣ ಅಂತ ಕರೆಯೋದಿಲ್ಲ, ರುಧಿರಂ ರಕ್ತತರ್ಪಣ ಅಂತ ಕರೀತಾರೆ. ಸೊ ನಿಷಿದ್ಧ ದಿವಸದಲ್ಲಿ ಕೊಡುವುದು. ತೀರ್ಥೇ ತೀರ್ಥವಿಶೇಷೇ ಚ ಪ್ರೇತಕಾರ್ಯೇ ತಥೈವ ಚ ಪ್ರೇತಪಕ್ಷೆ ವ್ಯತೀಪಾತೆ ಸಂಕ್ರಾಂತೋ ವೈಧೃತಾವಪಿ. ನಿಷಿದ್ಧೆ ಇನ್ನೊಂದು ವಾಕ್ಯ, ಮತ್ತೆ ಏನು ವಾಕ್ಯ? ತೀರ್ಥ ಬಂದಾಗ, ತೀರ್ಥ ವಿಶೇಷ ಬಂದಾಗ, ಪ್ರೇತ ಕಾರ್ಯದಲ್ಲಿ, ಪ್ರೇತ ಪಕ್ಷದಲ್ಲಿ, ವ್ಯತಿಪಾತದಲ್ಲಿ, ಸಂಕ್ರಾಂತಿಗಳಲ್ಲಿ, ವೈಧೃತಿ ಬಂದಾಗ ನಿಷಿದ್ಧೇತಿ ದಿನೇ ನಿಷಿದ್ಧವಾಗಿದ್ದರೂ ಕೂಡ ತಿಲತರ್ಪಣ ಕೊಡಿ ಅಂತೇಳಿ ಅಲ್ಲಿ ಕೊಡಬೇಕು, ಕೊಡಬಾರ್ದು ಅಂದರೆ ಎಲ್ಲಿ ಅದು ಮತ್ತೆ ವ್ಯವಸ್ಥೆ. ಮನೆಯಲ್ಲಿ ಮನೆ ಹೊರಗೆ ಅವು ಬೇರೆ. ಮತ್ತೆ ಮನೆಯೊಳಗೆ ಕೊಡೋದು ಬೇಡ, ಹೊರಗೆ ಕೊಡಿ. ತೀರ್ಥಾದಿಗಳು ಮನೆ ಹೊರಗಲ್ಲ, ಹೊರಗಿರೋದ್ರಿಂದ ಅಲ್ಲಿ ಕೊಡಲೇಬೇಕು. ಕೊಡದೆ ಹೋದ್ರೆ ತಪ್ಪು, ಮನೆಯೊಳಗೆ ಕೊಟ್ಟರೆ ಅದು ತಪ್ಪು. ಅದೇ ರೀತಿ ಮನೆಯಲ್ಲಿ ತಿಲತರ್ಪಣ ಕೊಡಬಾರ್ದು ಯಾವಾರ ಮಂಗಳವಾರ ಇತ್ಯಾದಿಗಳಲ್ಲಿ. ಆದರೆ ಇದು ಮಹಾಲಯದಲ್ಲಿ ಯೋಚನೆ ಮಾಡಿಬಿಡಿ, ಮನೆಯಲ್ಲಿದ್ದರೂ ಕೊಡಿ. ಅದೇ ರೀತಿ ತರ್ಪಣ ಕೊಡೋ ದಿವಸಗಳು ಬಂದಾಗ ಮಂಗಳವಾರ ಆದರೂ ಕೊಡಿ. ಕೆಲವು ಕಡೆ ಕೊಡಬೇಡಿ. ಅದು ಯಾವುದ್ರಲ್ಲಿ ಬೇಡ ಅಂತ ಹೇಳ್ತಾರೆ ನೋಡ್ಕೋಬೇಕು. ಯಾವುದನ್ನು ಬೇಕು ಅಂತ ನೋಡ್ಕೋಬೇಕು, ಪೂರ್ವಾಪರ ನೋಡ್ಕೋಬೇಕು. ನೋಡ್ಕೊಂಡಾಗ ಏನಾಗುತ್ತದೋ ಸರಿಯಾಗಿ ಮಾಡ್ಲಿಕ್ಕೆ ಬರುತ್ತೆ. ಹಿಂದೆ ಅದು ಸಾಮಾನ್ಯ ಜ್ಞಾನ ಎಲ್ರಿಗೂ ಇರ್ತಿತ್ತು, ಪೂರ್ತಿ ಹೊರಟೋಗಿರೋ ಕಾಲ ಆದ್ದರಿಂದ ಬಿಟ್ಟೇ ಬಿಡ್ತಾರೆ. ಹೇಳಿದ್ನಲ್ಲ, ಚಂಡವತಿ ವರ್ಷ ಪೂರ್ತಿ ಸಣ್ಣವತಿ ಮಾಡೋರು, 1 ವರ್ಷ ಮಾತ್ರ ಸಣ್ಣವತಿ ಮಾಡ್ತೀವಿ ಅಂತ ಮಾಡೋರು ಇರ್ತಾರೆ. ಹಾಗೆಲ್ಲ ಮಾಡಬಾರ್ದು. ಪೂರ್ತಿ ಅಂದರೆ ಪೂರ್ತಿನೇ ಮಾಡಬೇಕು. ಯಾವುದಕ್ಕೆ ಹೇಳಿ, ಅದೇ ಸಣ್ಣವತಿ ಶ್ರಾದ್ದ ಸರಿಯಾಗಿ ಮಾಡಿದಾಗ ಕೊಡಲೇಬೇಕು. ಅದು ಎಕ್ಸೆಪ್ಷನ್ ಇಲ್ಲ ಅದಕ್ಕೆ. ಜೀವತ್ ಪಿತೃಕಸ್ಯ ಪ್ರಮೀತ ಮಾತೃಕಸ್ಯ ನಿತ್ಯತರ್ಪಣಾಭಾವೇಪಿ ಶ್ರಾದ್ದಾಂಗ ತರ್ಪಣಮಸ್ತೇವ. ಜೀವತ್ ಪಿತೃಕ ತಂದೆ ಬದುಕಿದ್ದಾನೆ, ಪ್ರಮೀತ ಮಾತೃಕ ತಾಯಿ ಇಲ್ಲ, ಅಂಥವ್ರು ನಿತ್ಯ ತರ್ಪಣ ಪಿತೃತರ್ಪಣ ಕೊಡ ಹಾಗಿಲ್ಲ. ಪಿತೃತರ್ಪಣ ಅಧಿಕಾರ ಬರೋದು ಯಾವಾಗ ಫುಲ್ ಬರೋದು ಅಲ್ಲಿವರೆಗೆ ಇವ್ರಿಗೆ ಮಾತ್ರ, ಬೇರೆಯವ್ರಿಗಿಲ್ಲ. ಆ ಇವ್ರಿಗೆ ಮಾತ್ರ ಕೊಡಬೇಕು, ಶ್ರಾದ್ದಾಂಗ ತರ್ಪಣ ಮಾತ್ರ ಕೊಡಬೇಕೆ ಹೊರತು ಪ್ರತಿನಿತ್ಯ ತರ್ಪಣ ಇಲ್ಲ ಅವರಿಗೆ. ಗೊತ್ತಾಯ್ತಾ? ಈಗ ತಂದೆ ಇಲ್ಲ, ತಾಯಿ ಇದ್ದಾಳೆ, ಅವೆಲ್ಲ ಬಂದ್ಬಿಡುತ್ತೆ. ಅದು ಎಲ್ಲ ಪಿತೃಕಾರ್ಯ ಎಲ್ಲ ಮಾಡಬೇಕಾಗುತ್ತೆ. ಪ್ರಧಾನೇ ಅಧಿಕಾರಸ್ಯ ಸತ್ಯೇನ ಅಪ್ರಾಧಾನ ಅಧಿಕಾರಸ್ಯ ನ್ಯಾಯಪ್ರಾಪ್ತತ್ವ ಅದಿತಿ ಕೇಚಿತ್. ಪ್ರಧಾನ ಅಧಿಕಾರ ಬಂದಾಗ ತಂದೆ ಪ್ರಧಾನವಾದ್ದರಿಂದ ಅಲ್ಲಿ ಬಂದರೆ ಎಲ್ಲದಕ್ಕೂ ಬಂದ, ಇಲ್ಲಿ ಆದಾಗ ಬರೋದಿಲ್ಲ. ತತ್ರ ಬುದ್ಧ್ಯಾಮಹೇ ತಾತೆ ಜೀವತಿ ಪುತ್ರಸ್ತು ಯದಿ ಮಾತಾ ಪ್ರಮೀಯತೆ ಪಿಂಡ ನಿರ್ವಾಪನಾದೂರ್ಧ್ವಂ ನ ಕುರ್ಯಾತ್ ತಿಲತರ್ಪಣಂ ನ ಜೀವತ್ ಪಿತೃಕಃ ಕುರ್ಯಾತ್ ಮಾತುರುದ್ದಿಶ್ಯ ತರ್ಪಣಂ ಇತಿ ನಾರದೀಯೋಕ್ತೇ. ಅಲ್ಲಿಗೆ ಪಿತೃ ಕೆಲಸ ಮುಗೀತು. ಈ ವಾರ ಪೂರ್ತಿ ಅದೇ ಆಗಿದೆ, ಹೆಚ್ಚೆ ಕಡೆ ಶ್ರಾದ್ದಗಳದೇ ಆಗಿದೆ. ಇದು ಮುಗಿದು ಕೊನೆಯ ವಾಕ್ಯ ಇದು. ತಾತೇ ಜೀವತಿ ಪುತ್ರಸ್ತು. ತಾತ ಅಂದರೆ ತಾತ ಅಲ್ಲ, ತಂದೆ ಅಂತ ಅರ್ಥ. ಸಂಸ್ಕೃತದಲ್ಲಿ ತಾತ ಅಂದರೆ ತಂದೆ. ತಾತೇ ಜೀವಸ್ತು ಪುತ್ರಸ್ತು ಯದಿ ಮಾತಾ ಪ್ರಮೀಯತೆ. ತಂದೆ ಬದುಕಿದ್ದು, ತಾಯಿ ಮೃತಳಾದರೆ ಪಿಂಡ ನಿರ್ವಾಪನಾದೂರ್ಧ್ವಂ ನ ಕುರ್ಯಾತ್ ತಿಲತರ್ಪಣಂ. ಪಿಂಡ ನಿರ್ವಾಪನ ಆದಮೇಲೆ ಕುರಿನ ತರ್ಪಣ ಮಾಡಿಕೊಡುವುದು. ನ ಜೀವತ್ ಪಿತೃಕಃ ಕುರ್ಯಾತ್ ಮಾತುರುದ್ದೇಶ್ಯ ತರ್ಪಣ. ಪ್ರತಿನಿತ್ಯ ತಾಯಿಗೋಸ್ಕರ ತರ್ಪಣ ಕೊಡೋಗಿ ಪ್ರತಿನಿತ್ಯ ಕೊಡೋದಿಲ್ಲ. ಪ್ರತಿನಿತ್ಯ ಬ್ರಹ್ಮಯಜ್ಞ ಮಾಡಿದ್ರೇನೆ. ಗೊತ್ತಾಯ್ತಾ? ಬ್ರಹ್ಮಯಜ್ಞ ತರ್ಪಣ ಅಧಿಕಾರ ಬರೋದು ಯಾವಾಗ? ಪಿತೃತರ್ಪಣ ಅಧಿಕಾರ ಬರೋದು ತಂದೆ ಹೋದ್ಮೇಲೆ. ಆದ್ದರಿಂದ ಪ್ರತಿನಿತ್ಯ ಇಲ್ಲ, ಶ್ರಾದ್ದಾಂಗ ಮಾತ್ರ ಕೊಡಬೇಕಷ್ಟೆ. ಇತಿ ನಾರದೀಯೋಕ್ತೇ. ಉಪಾಸನ ಪ್ರಕಾರ. ಈ ಉಪಾಸನ ಅಂತ ಬೇರೆ, ಅದು ನಿತ್ಯ ಮಾಡಬೇಕಾದ್ದೆ. ಅದು 100ಕ್ಕೆ ಎಲ್ಲೋ ಒಬ್ಬೊಬ್ಬರು ಮಾಡೋಷ್ಟು ಉಳ್ಕೊಂಡ್ಬಿಟ್ಟಿದೆ. ಅದು ಬಹಳ ಮುಖ್ಯವಾದ ಅಂಶ. ಅದನ್ನು ಹೇಳ್ತಾರೆ.